ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಪಾಕಿಸ್ತಾನದಿಂದ ಸಿಡಿತು ನೋಡಿ ಈಗ ಭಯಂಕರ ಸುದ್ದಿ. ಆಸಿಮ್ ಮುನೇರ್, ಅಲ್ಲಿನ ಆರ್ಮಿ ಚೀಫ್, ಟ್ರಂಪ್ ಪರಮಾಪ್ತ ಆಸಿಮ್ ಮುನೀರ್ ಬಂಧನ ಅನ್ನುವ ಸುದ್ದಿ ಈಗ ಬ್ಲಾಸ್ಟ್ ಆಗಿದೆ. ಅಫ್ಘಾನಿಸ್ತಾನ ಪಾಕಿಸ್ತಾನದ ಸೀಕ್ರೆಟ್ ಪ್ಲೇಸ್ ಮೇಲೆ ಭಯಂಕರ ದಾಳಿಯನ್ನು ನಡೆಸಿದೆ. ಅದರ ನಡುವೆ ಪಾಕಿಸ್ತಾನದ ಮಿನಿಸ್ಟರ್ ಭಾರತದ ವಿರುದ್ಧ ಈಗ ಬಹಳ ದೊಡ್ಡ ವಿಚಾರವನ್ನು ಹೊರಗಿಟ್ಟಿರೋದು. ಪಾಕಿಸ್ತಾನದಲ್ಲಿ ಅಫ್ಘಾನ್ ಮತ್ತು ಬಲೂಚಿಗಳು ಒಟ್ಟಿಗೆ ಸೇರಿದ್ದಾರೆ. ಬಲೂಚಿಸ್ತಾನದ ಪ್ರತ್ಯೇಕತಾ ಹೋರಾಟಗಾರರು ಅಫ್ಘಾನಿಸ್ತಾನದ ತಾಲಿಬಾನಿಗಳ ಜೊತೆಗೆ ಕೈ ಜೋಡಿಸಿರುವ ಮೆಗಾ ಡೆವಲಪ್ಮೆಂಟ್ ಆಗ್ತಿದೆ. ಪಾಕಿಸ್ತಾನದ ಸರ್ಕಾರವೇ ಕೊಲ್ಯಾಪ್ಸ. ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಬ್ಯಾಕ್ ಟು ಬ್ಯಾಕ್ ಡೆವಲಪ್ಮೆಂಟ್ಸ್ ಒಂದು ವಾರದಿಂದ ಏನೇನು ಆಗ್ತಾ ಇದೆ ಪಾಕಿಸ್ತಾನದಲ್ಲಿ ನೋಡ್ತಾ ಇದ್ದೀವಿ. ಯಾವಾಗ ಅಮೀರ್ ಖಾನ್ ಮುಟ್ಟುಕಿ, ಅಫ್ಘಾನಿಸ್ತಾನದ ಪ್ರಭಾವಿ ನಾಯಕ ಮಿನಿಸ್ಟರ್ ಭಾರತಕ್ಕೆ ಭೇಟಿ ಕೊಟ್ಟರು ಮತ್ತು ಇತಿಹಾಸದಲ್ಲೇ ಒಂದು ದೊಡ್ಡ ಮಟ್ಟದ ಮಾತುಕತೆ ಜೈಶಂಕರ್ ಜೊತೆಗೆ ಭಾರತ ಅಫ್ಘಾನಿಸ್ತಾನ ನಡುವಿನ ವಾಣಿಜ್ಯ ಒಪ್ಪಂದ ಎಲ್ಲ ಆಗ್ತಾ ಇರುವ ಹೊತ್ತಲ್ಲಿ ಪಾಕಿಸ್ತಾನದಲ್ಲಿ ಶುರುವಾಯಿತು ಹಬ್ಬ. ಅವರು ಬಂದು ಇಲ್ಲಿ ಮಾತಾಡ್ತಿರೋ ಹೊತ್ತಲ್ಲಿ ಶುರುವಾಯಿತು ಹಬ್ಬ. ಏನೇನಾಯಿತು ನೋಡಿದ್ದೀವಿ. ಪಾಕಿಸ್ತಾನವನ್ನು ಹೇಗೆ ಬಗ್ಗ ಬಡಿತಾ ಇದೆ ಅಫ್ಘಾನಿಸ್ತಾನ. ಒಂದೇ ಗಂಟೆಯಲ್ಲಿ ಪಾಕಿಸ್ತಾನದ ಮೇಲೆ ದಾಳಿಯಾಗಿ ಅವರೇನೋ ಏರ್ ಸ್ಟ್ರೈಕ್ ಮಾಡ್ತೀವಿ ಅಂತ ಬಂದರು. ಭೂಸೇನೆ ಬಿಟ್ಟು ಓಡ್ತು. 25 ಪೋಸ್ಟ್ಗಳನ್ನು ಅಫ್ಘಾನಿಸ್ತಾನ ವಶಪಡಿಸ್ಕೊಳ್ತಿದ್ದ ಹಾಗೆ ಆಮೇಲೆ ಏರ್ ಸ್ಟ್ರೈಕ್ ಮಾಡ್ತೀವಿ ಅಂತ ಬಂದರು. ಅವರ ವಿಮಾನನೇ ಹೊಡೆದು ಉರುಳಿಸ್ತು ಅಫ್ಘಾನಿಸ್ತಾನ. ಒಂದೇ ಗಂಟೆಯಲ್ಲಿ ಹೆದರಿದ ಪಾಕಿಸ್ತಾನ ಸೌದಿ ಕಾಲು ಹಿಡ್ಕೊಳ್ತು, ದಯವಿಟ್ಟು ಯುದ್ಧ ನಿಲ್ಲಿಸಿ ಅಂತ. ಇಷ್ಟೆಲ್ಲ ಆಗ್ತಿದೆಯಲ್ವಾ. ಭಾರತ ಸೋಲ್ಸೋದಿರಲಿ, ಆ ಕನಸು ಕಾಣೋದು ಬಿಟ್ಟಾಕಿ ಅಫ್ಘಾನಿಸ್ತಾನದ ಎದುರು ಮಂಡಿಯೂರಿದೆ ಪಾಕ್. ಇದರ ಬೆನ್ನಲ್ಲೇ ಆಸಿಮ್ ಮುನೀರ್ಗೆ ಈಗ ಅತಿ ದೊಡ್ಡ ಆಘಾತ ಎದುರಾಗಿದೆ. ಅವನದೇ ದೇಶದಲ್ಲಿ ಆಸಿಮ್ ಮುನೀರ್ನನ್ನು ಅವನದೇ ಓನ್ ಜನರಲ್ಸು, ಅಂದರೆ ಅದೇ ದೇಶದ ಜನರಲ್ಸು ಈಗ ಆತನನ್ನು ಡಿಟೈನ್ ಮಾಡಿದ್ದಾರೆ ಅನ್ನುವಂಥ ಮೆಗಾ ರಿಪೋರ್ಟ್ ಬ್ಲಾಸ್ಟ್ ಆಗಿದೆ. ಆಸಿಮ್ ಮುನೀರ್ ಕೈಲಾಗದ ನಾಯಕ ಅಂತ ಆತನನ್ನೇ ಬಂಧಿಸಲಾಗಿದೆ. ಇದೇ ರೀತಿಯ ಆಕ್ರೋಶ ಭಾರತ ಪಾಕ್ ನಡುವೆ ಆಪರೇಷನ್ ಸಿಂಧೂರ ಬಗ್ ಬಡಿತಲ್ಲ ನಮ್ಮ ಸೇನೆ, ಆಗ ಎದ್ದಿತ್ತು ಮುನೀರ್ ಕಿತ್ತೆಸೆಯೋದಕ್ಕೆ. ಕೊನೆಗೆ ಅಮೆರಿಕ ಅವರು ಇವರು ಅಂತ ಬೆನ್ನಿಗೆ ನಿಂತರು. ಅಮೆರಿಕದ ವಿಮಾನ ಓಡೋಡ್ ಬಂತು, ಅಲ್ಲ ನ್ಯೂಕ್ಲಿಯರ್ ಲೀಕ್ ಆಗ್ತಿದೆ ಅಂತ ಏನೇನೋ ಡೆವಲಪ್ಮೆಂಟ್ಸ್ ಆಯಿತು, ಗಮನಿಸಿದ್ದೀವಿ. ಈಗ ಅಫ್ಘಾನಿಸ್ತಾನ ಬಗ್ಗ ಬಡಿದಿದೆ. ಅಫ್ಘಾನಿಸ್ತಾನ ಪಾಕಿಸ್ತಾನವನ್ನು ಹೆಂಗೆ ಚಿಂದಿ ಉಡಾಯಿಸಿದೆ ಅಂತ ನೋಡ್ತಾ ಇದ್ದೀವಿ ನಾವು. ಇದರ ನಡುವೆ ಆಸಿಮ್ ಮುನೀರ್ನನ್ನು ಬಂಧಿಸಲಾಗಿದೆ ಮತ್ತು ಸರ್ಕಾರ ಯಾವುದೇ ಕ್ಷಣದಲ್ಲಿ ಪತನವಾಗಬಹುದು ಅಂಥದ್ದೊಂದು ಡೆಡ್ಲಿಯೆಸ್ಟ್ ಅಟ್ಯಾಕನ್ನು ಈಗ ಅಫ್ಘಾನಿಸ್ತಾನ ಕೈಗೆತ್ತಿಕೊಳ್ಳಿದೆ ಅಂತ ಹೇಳಲಾಗ್ತಿರೋದು. 48 ಗಂಟೆಗಳ ಕದನ ವಿರಾಮ ಅಂತ ಸದ್ಯ ಮಾತಾಡ್ಕೊಂಡಿದ್ದಾರೆ. 2 ದಿನ ನೀವು ಅಟ್ಯಾಕ್ ಮಾಡಬಾರ್ದು, ನಾವು ಅಟ್ಯಾಕ್ ಮಾಡಬಾರ್ದು ಅಂತ. ಯಾಕಂದರೆ ಅಷ್ಟು ವಿಧ್ವಂಸ ಸೃಷ್ಟಿಸಿದೆ ಅಫ್ಘಾನಿಸ್ತಾನ. ಸೌದಿ, ಕತಾರ್ ಕೈಕಾಲು ಹಿಡಿದು ಕೇಳ್ಕೊಂಡಿದೆ ಪಾಕಿಸ್ತಾನ ದಯವಿಟ್ಟು ಅಫ್ಘಾನಿಸ್ತಾನ ಸುಮ್ಮನಾಗಿಸಿ, ದಾಳಿಯನ್ನು ಸ್ಟಾಪ್ ಮಾಡಿಸಿ ಅಂತ ಕೈಕಾಲು ಹಿಡಿದು ಕೇಳಿಕೊಂಡು 48 ಗಂಟೆಗಳ ಸೀಸ್ ಫೈರ್ ಆಗಿರೋದು. ಈಗ ಪಾಕಿಸ್ತಾನದ ಮಿಲಿಟರಿ ಲೀಡರ್ಶಿಪ್ನ ಶೇಕ್ ಮಾಡಿದ್ದಾರೆ ಅವರ ದೇಶದವರೇ. ಪಾಕಿಸ್ತಾನ ಬುಡಮೇಲಾಗ್ತಿರೋದನ್ನು ನೋಡಿ ಮತ್ತೊಂದು ಕಡೆ ಅಫ್ಘಾನಿಸ್ತಾನ ಭಯಂಕರವಾದ ಬ್ಯಾಟಲ್ಗೆ ರೆಡಿಯಾಗಿದೆ. ಪಂಜಾಬಿ ರೆಜಿಮ್ ವಿರುದ್ಧ ಭಯಂಕರ ಅಟ್ಯಾಕ್ಗೆ ಅಫ್ಘಾನಿ ಫೋರ್ಸಸ್ ಈಗ ಪ್ರಿಪೇರ್ಡ್ ಆಗಿದ್ದು ಬಹುದೊಡ್ಡ ಅಟ್ಯಾಕನ್ನು ಕೈಗೊಳ್ಳುವಂತಹ ಸುಳಿವು ಈಗ ಸಿಗ್ತಿರೋದು ಮೂಲಗಳ ಮಾಹಿತಿ. ಬ್ಲ್ಯಾಕ್ ಕ್ಯಾಟ್ಸ್ ಅಲ್ಲಿ ಅಟ್ಯಾಕ್ ಮಾಡೋದಕ್ಕೆ ಅಫ್ಘಾನಿಸ್ತಾನದ ಬ್ಲ್ಯಾಕ್ ಕ್ಯಾಟ್ಸ್ ರೆಡಿಯಾಗಿಬಿಟ್ಟಿದ್ದಾರೆ. ಇದರ ನಡುವೆ ನೋಡಿ ಏನು ಹೇಳ್ತಾ ಇದ್ದಾನೆ ರಕ್ಷಣಾ ಸಚಿವ. ಅಲ್ಲಿನ ರಕ್ಷಣಾ ಸಚಿವ ಹೇಳ್ತಿರೋದು ಭಾರತ ಡೆಲ್ಲಿಯಿಂದ ಆಪರೇಷನ್ ಆಗ್ತಿದೆ, ಡೆಲ್ಲಿಯಿಂದ ಇದೆಲ್ಲ ನಡೀತಿದೆ. ಕದನ ವಿರಾಮ ಆಗುತ್ತಾ, ಮುಂದುವರಿಯತ್ತಾ ಅಂತ ಕೇಳಿದ್ರೆ ಗೊತ್ತಿಲ್ಲ, ಇದನ್ನು ನಂಬೋಕ್ಕಾಗಲ್ಲ. ಯಾಕಂದ್ರೆ ಡೆಲ್ಲಿಯಿಂದ ಆಪರೇಟ್ ಆಗ್ತಿರೋದು ತಾಲಿಬಾನ್. ಅಫ್ಘಾನಿಸ್ತಾನದ ಕಂಪ್ಲೀಟ್ ಈ ಆಪರೇಷನ್ ನ ಸೂತ್ರ ಹಿಡಿದಿರೋದೇ ಭಾರತ ಅಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದ ಪಾಕಿಸ್ತಾನ. इस वक्त आप क्या कहेंगे? इस वक्त इतनी इंटरवेंशन है दोस्त ममालिक की कि ये होल्ड करेगा सीज फायर? I have my doubts कि ये होल्ड करेगा, क्योंकि तालिबान जो है ना वो मैंने जिस तरह आपको कहा है ना कि वो इस वक्त उनके जो फैसले जो है ना वो सारे दिल्ली से स्पॉन्सर हो रहे हैं. और मुत्तकी साहब 1 हफ्ता वहाँ पे बैठे रहे हैं, अब वापस आ गए हैं, क्या प्लान लेके आए हैं. तो मेरा ख्याल है कि ये इस वक्त काबुल जो है वो दिल्ली की प्रॉक्सी वॉर लड़ रहा है. अब उसका उनका इन्फ्लुएंस जो है, जो हमारे कॉमन दोस्त हैं
उनके इन्फ्लुएंस को काउंटर कर सकता है या नहीं कर सकता, उससे इन्फ्लुएंस हो सकता है नहीं हो सकता, देयर इज अ क्वेश्चन मार्क इन इट, यू नो, इट्स अ बिट प्रीमैच्योर कि मैं उस पर कमेंट करूं। और साहब मगर अगर ये सिचुएशन ಚೀನಾ ಹೇಳಿತ್ತು ನಿನ್ನೆ ನಿಮ್ಮ ಮುಂದೆ ಇಟ್ಟಿದ್ವಿ, ಭಾರತ ಆಟ ಆಡ್ತಿದೆ ಇಲ್ಲಿ, ಭಾರತದ್ದೇ ಇದೆಲ್ಲ, ಇಲ್ಲ ತಾಲಿಬಾನಿಗಳು ಬಂದು ಪಾಕಿಸ್ತಾನದ ಆರ್ಮಿಯನ್ನು ಈ ರೀತಿ ಬಗ್ಗು ಬಡಿಯಕ್ಕೆ ಆಗ್ತಿರ್ಲಿಲ್ಲ ಅನ್ನೋ ಸುದ್ದಿ ಬಂತು. ಚೀನಾ ರಿಪೋರ್ಟ್ ಇಡ್ತು, ಚೀನಾ ತನಗೆ ಸಿಕ್ಕಿರೋ ಇಂಟೆಲಿಜೆನ್ಸ್ ಅಂತ. ಅದಾದಮೇಲೆ ಪಾಕಿಸ್ತಾನನೂ ಕೂಡ ಬಲೂಚಲ್ಲಿ ಹಾಗೆ TTP ಎರಡೂ ಕಡೆ ಭಾರತ ಭಯಂಕರ ಶಕ್ತಿ, ಎಲ್ಲ ಬಗೆಯ ತನುಮನ ಧನ ಶಕ್ತಿ, ಶಸ್ತ್ರಾಸ್ತ್ರಗಳ ಶಕ್ತಿಯನ್ನು ತುಂಬಿದೆ, ದೊಡ್ಡ ಸಮಸ್ಯೆ ತಂದಿಡೋದಕ್ಕೆ ಈ ಎರಡೂ ಗುಂಪುಗಳ ಪ್ರಾಕ್ಸಿ ವಾರ್ ಶುರುವಾಗಿದೆ, ಭಾರತದ ಸೂತ್ರ ಅನ್ನೋ ಥರದಲ್ಲಿ ಪಾಕ್ ಬಾಯ್ ಬಡ್ಕೊಳ್ತು ನಿನ್ನೆ. ಇವತ್ತು ಮಿನಿಸ್ಟರ್ ಹೇಳುತ್ತಿದ್ದಾರೆ ಆ ಡೆಲ್ಲಿಯಿಂದಲೇ ಕಂಪ್ಲೀಟ್ ಈ ಯುದ್ಧ ನಿಯಂತ್ರಿಸಲ್ಪಡ್ತಾ ಇದೆ ಅಂತ. ಸೊ ಆಪರೇಷನ್ ಸಿಂಧೂರ 2.0 ಸದ್ಯದಲ್ಲೇ ಇದೆ ಅಂತ ಹೇಳಿದ್ರು, ಶುರುವಾಗಬಹುದು. ಅದಕ್ಕಿಂತಲೂ ಮುಂಚೆಯೇ ಪಾಕಿಸ್ತಾನ ಬುಡಮೇಲಾಗ್ತಿರುವ ಸುದ್ದಿ ಇದು. ಭೂಪಟದಿಂದ ಅಳಿಸಿ ಹಾಕುವಂತಹ ಘೋಷಣೆ ಈ ಯುದ್ಧ ಶುರುವಾಗುವಂಥ 1 ವಾರ ಮುಂಚೆ ಸಿಡೀತು. ಈಗ ನಾವಾಗಿ ಯುದ್ಧ ಮಾಡಿದರೆ ಅಮೆರಿಕ ಬರುತ್ತೆ, ಇನ್ನೊಬ್ಬರು ಬರ್ತಾರೆ, ಪಾಕಿಸ್ತಾನದ ಕಾರಣಕ್ಕೆ ನಾವು ಅಮೆರಿಕನೇ ಎದುರು ಹಾಕ್ಕೊಳ್ಬೇಕಾಗತ್ತೆ, ಇನ್ನೊಬ್ಬರನ್ನ ಯಾರನ್ನೋ ಸಂಬಂಧ ವ್ಯಾಪಾರ ವಾಣಿಜ್ಯ ಹಾಳು ಮಾಡ್ಕೊಳ್ಬೇಕಾಗತ್ತೆ, ಸೌದಿ ಜೊತೆ ಸಂಬಂಧ ಹಾಳು ಮಾಡ್ಕೊಳ್ಬೇಕಾಗತ್ತೆ. ಸೌದಿ ನಮಗೀಗ ಬೆಸ್ಟ್ ಪಾರ್ಟ್ನರ್, ನಿಮಗೆಲ್ಲ ಗೊತ್ತಿರೋ ಹಾಗೆ. ಯಾರ ಜೊತೆ ಯಾಕೆ ಸಂಬಂಧ ಕೆಡಿಸ್ಕೊಳ್ಳೋಣ, ನಮ್ಮ ದೇಶದ ಅಭಿವೃದ್ಧಿಗೆ ಸಮಸ್ಯೆ ಆಗಬಾರ್ದಲ್ವಾ. ಸೊ ಮುಂದಿನ ದಿನಗಳಲ್ಲಿ ಭಾರತನ ಡೈರೆಕ್ಟಾಗಿ ಕೆಣಕಿದ್ರೆ ಆಗ ಹಬ್ಬ ಮಾಡ್ತೀವಿ ಅಂತ ನಿನ್ನೆ ಘೋಷಣೆ ಮೊಳಗಿದೆ. ಯಾಕಂದರೆ ಮತ್ತೊಂದು ಪಹಲ್ಗಾಮ್ ದಾಳಿ ಮಾಡೋದಕ್ಕೆ ಉಗ್ರರ ಸಂಚು ಅನ್ನೋ ಇಂಟೆಲಿಜೆನ್ಸ್ ರಿಪೋರ್ಟ್ ಬಂದಿರೋದ್ರಿಂದ ಅಂಥದ್ದೇ ದಾಳಿ ಆಗುತ್ತೆ, ಪ್ಲ್ಯಾನ್ ಆ ರೀತಿ ರೆಡಿ ಆಗಿದೆ, ಅದಕ್ಕೆ ನಮ್ಮ ಸೇನೆ ಪ್ರಿಪೇರ್ಡ್ ಆಗಿದೆ ಅಂತ. ಈಗ ಅದರ ನಡುವೆ ನೋಡಿ ಪಾಕಿಸ್ತಾನದಲ್ಲಿ ಹಬ್ಬ ಶುರುವಾಗಿದೆ. ಸರ್ಕಾರ ಎನಿ ಟೈಮ್ ಕೊಲ್ಯಾಪ್ಸ್ ಆಗಬಹುದು. ನೋಡಿ ಶರೀಫ್ ಫ್ಯಾಮಿಲಿಯನ್ನು ಯಾವ ರೀತಿ ಅಟ್ಟಾಡಿಸ್ತಿದ್ದಾರೆ ಜನ ಅಂದರೆ, ಪಾಕಿಸ್ತಾನ ಲೀಡರ್ ಮರಿಯಮ್ ನವಾಜ್ ಸ್ಲ್ಯಾಪ್ ಮಾಡಿದ್ದಾರೆ. ಅಲ್ಲಿ ಗುಂಪಲ್ಲಿ ಆಕೆ ಮೇಲೇ ಅಟ್ಯಾಕ್ ಆಗಿದೆ. ಪಾಕಿಸ್ತಾನ ಆರ್ಮಿ ವಿರುದ್ಧ, ಗೌರ್ಮೆಂಟ್ ವಿರುದ್ಧ ಜನ ಮುಗಿಬಿದ್ದಿರೋದು. ಪ್ರತ್ಯೇಕತಾವಾದಿಗಳೆಲ್ಲ ಒಗ್ಗಟ್ಟಾಗಿ ಹೋರಾಟ ಶುರು ಮಾಡಿಬಿಟ್ಟಿದ್ದಾರೆ. ಈ ತಾಲಿಬಾನಿಗಳು ಅಟ್ಯಾಕ್ ಮಾಡಿರೋ ಹೊತ್ತಲ್ಲೇ ಬಲೂಚಿಗಳು ಕೂಡ ಕೈ ಜೋಡಿಸಿ ಒಟ್ಟೊಟ್ಟಿಗೆ ನಾವು ಅಲ್ಲಿಂದ ಅಟ್ಯಾಕ್ ಮಾಡ್ತೀವಿ, ನೀವು ಇಲ್ಲಿಂದ ಅಟ್ಯಾಕ್ ಮಾಡಿ, ಪಾಕಿಸ್ತಾನ ಇಲ್ಲದಂತಾಗಬೇಕು ಅನ್ನುವಂಥ ವಾರ್ ಈಗ ಏಕಾಏಕಿ ಶುರುವಾಗಿರೋದು. ಎರಡೂ ಪಡೆಗಳು ಏಕಕಾಲಕ್ಕೆ ಅಟ್ಯಾಕ್ ಮಾಡಿರೋದು. ಇದರ ನಡುವೆ ಪಾಕಿಸ್ತಾನದ ಸೀಕ್ರೆಟ್ ಸ್ಪಾಟ್ ಒಂದು ಉಡೀಸ್ ಆಗಿದೆ, ಅದು ಕೂಡ ಪ್ರಿಸೈಸ್ಡ್ ಅಟ್ಯಾಕ್. ಈ ಥರ ಭಾರತಕ್ಕೆಲ್ಲ ತುಂಬ ಚೆನ್ನಾಗಿ ಗೊತ್ತು ಈ ಥರ ಮಾಡೋದು. ಈ ಸಲ ಯುದ್ಧದ ಕೌಶಲ್ಯ ತೋರಿಸಿತ್ತು ಭಾರತ. ಇದನ್ನು ಎಲ್ಲರೂ ಮಾಡೋದಷ್ಟು ಸುಲಭ ಅಲ್ಲ. ಜಸ್ಟ್ ಎಕ್ಸಾಂಪಲ್ ಅಷ್ಟೇ. ಆಪರೇಷನ್ ಸಿಂಧೂರದಲ್ಲಿ ಅವರ ಒಳಗೊಳಗೆ ಹೋಗಿ ಉಗ್ರರಿರುವಂಥ ಜಾಗ ಇಂಥದ್ದೇ ಕ್ಯಾಂಪು ಅಂತ ಹುಡುಕಿ ಲೊಕೇಟ್ ಮಾಡಿ ನಮ್ಮ ನಾಗಾಸ್ತ್ರ ಡ್ರೋನ್ಗಳು ಬ್ಲಾಸ್ಟ್ ಮಾಡಿ ಬರ್ತಿದ್ವು, ನೆನಪಿದೆ ಅಲ್ವಾ. ಆ ಥರ ಈಗ ಅಫ್ಘಾನಿ ಫೋರ್ಸು ಅಟ್ಯಾಕ್ ಮಾಡಿದೆ. ಅಫ್ಘಾನಿಸ್ತಾನದಲ್ಲಿ ಇನ್ಫ್ಯಾಕ್ಟ್ ಏರ್ ಫೋರ್ಸು ಈ ರೀತಿಯ ಟೆಕ್ನಾಲಜಿ ಎಷ್ಟರ ಮಟ್ಟಿಗೆ ಮುಂದುವರೆದಿದೆ ಅನ್ನೋದ್ರ ಬಗ್ಗೆ ನೀವು ಕೇಳಿರ್ತೀರಿ. ಎನಿವೇ ಅಫ್ಘಾನಿಸ್ತಾನ ಈ ಸಲ ಭಯಂಕರ ಅಟ್ಯಾಕನ್ನೇ ಮಾಡ್ತಿದೆ, ಬಲ ಬೇರೆ ಬೇರೆ ರೀತಿಯಲ್ಲಿ ಸೇರಿದೆ ಅವ್ರಿಗೆ. ಈಗ ಅದು ಭಾರತನೇ ಮಾಡಿದ್ದು ಅಂತ ಪಾಕಿಸ್ತಾನ ಬೇರೆ ಹೇಳ್ತಿದೆ, ಗೊತ್ತಿಲ್ಲ. ಎಲ್ಲಿ ಪೇಶಾವರದಲ್ಲಿ ಪಾಕಿಸ್ತಾನದ ಮೇಲೆ ಒಂದು ಡ್ರೋನ್ ಅಟ್ಯಾಕ್ ಆಗಿದೆ. ಅದು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಸ್ಪಾಟ್ ಆಗಿತ್ತು. ಸೀಕ್ರೆಟ್ ಆಪರೇಷನ್ಗೆ ಯೂಸ್ ಆಗ್ತಿದ್ದು ಅಲ್ಲಿ ಪಾಕಿಸ್ತಾನಿ ಇಂಟೆಲಿಜೆನ್ಸ್ ಏಜೆನ್ಸಿ, ಮಿಲಿಟ್ರಿ ಸೀಕ್ರೆಟ್ ಆಪರೇಷನ್ಗೆ ಅಂತ ಯೂಸ್ ಆಗ್ತಿತ್ತು. ಆ ಸ್ಪಾಟು ಎಲ್ಲಿ ಬರುತ್ತೆ, ಅದು ಬಾಲಾ ಹಿಸಾರ್ ಫೋರ್ಟ್ ಬಳಿ ಬರುತ್ತೆ. ಅಫ್ಘಾನ್ ಏರ್ ಫೋರ್ಸು ಡ್ರೋನ್ ಮೂಲಕ ಪ್ರಿಸೈಸ್ಡ್ ಅಟ್ಯಾಕ್ ಮಾಡಿ ಆ ಇಡೀ ಸ್ಪಾಟನ್ನು ಧ್ವಂಸ ಮಾಡಿ ಹಾಕಿರೋದು ಈಗ ದೊಡ್ಡ ಚರ್ಚೆಗೆ ಕಾರಣ ಆಗಿದೆ. ಅಲ್ಲಿಂದಾನೇ ಈಗ ಶುರು ಮಾಡಿಬಿಟ್ಟಿದೆ ಪಾಕಿಸ್ತಾನ. ಇದು ಅಫ್ಘಾನಿಸ್ತಾನ ಮಾಡ್ತಿರೋ ಅಟ್ಯಾಕ್ ಅಲ್ವೇ ಅಲ್ಲ, ಕಂಪ್ಲೀಟಾಗಿ ಸಾಕ್ಷಿ ಸಿಕ್ತು ನೋಡಿ. ಇದು ಭಾರತ ರಿಮೋಟ್ ಹಿಡ್ಕೊಂಡು ಇಲ್ಲಿ ಮಾಡ್ತಿರೋ ಅಟ್ಯಾಕು, ಡೆಲ್ಲಿಯಿಂದ ಆಗ್ತಿರುವ ಯುದ್ಧ ಇದು ಅಂತ ಬಾಯಿ ಬಡ್ಕೊಳ್ಳೋಕೆ ಶುರು ಮಾಡಿದೆ ಪಾಕಿಸ್ತಾನ. ಇದರ ನಡುವೆ ನೋಡಿ ಒಂದು ಸ್ಪಾಟು ಗೇಟನ್ನು ಮುರಿದು ಚೂರು ಮಾಡಿರೋ ದೃಶ್ಯ ಕಾಣುತ್ತೆ ನಿಮಗೆ. ಕಂಪ್ಲೀಟ್ಲಿ ಪಾಕಿಸ್ತಾನದ ಚೆಕ್ ಪಾಯಿಂಟ್ ಗೇಟು ಮತ್ತು ಅವರ ಪಾಕಿಸ್ತಾನ ಅಫ್ಘಾನಿಸ್ತಾನದ ಸ್ನೇಹದ ಗೇಟು ಅಂದರೆ ಆ ಪಾಯಿಂಟು ಕೂಡ ಧ್ವಂಸ ಆಗಿದೆ. ಅವ್ರ ಚೆಕ್ ಪಾಯಿಂಟ್ಗಳನ್ನು ಹೇಗೆ ಮುರಿದು ಬಿಸಾಕಿ ಒಳಗಡೆ ನುಗ್ಗಿದೆ ಸೇನೆ ಅನ್ನುವಂಥ ದೃಶ್ಯಗಳನ್ನು ತೋರಿಸ್ತಾ ಇರುವಂಥದ್ದು ಇದೆಲ್ಲ. ಸೊ ಅಫ್ಘಾನ್ ಫೋರ್ಸ್ ಜೊತೆಗೆ ಈಗ ಬಲೂಚಿಸ್ತಾನ್ ಫೋರ್ಸ್ ಬೇರೆ ಸೇರ್ಕೊಂಡಿರೋದ್ರಿಂದ ಎರಡು ಆರ್ಮಿಗಳು, ಅವರದ್ದೊಂದು ದೊಡ್ಡ ಲಿಬರೇಷನ್ ಆರ್ಮಿ ಸೈನ್ಯ ಏನು ಕಡಿಮೆ ಇಲ್ಲ ಶಕ್ತಿ. ನಮಗೆ ಶಸ್ತ್ರಾಸ್ತ್ರ ಕೊಡಿ ಅಂತ ಭಾರತ ಕೇಳ್ತಾನೇ ಇರ್ತಿತ್ತು BLA ಯಾವಾಗಲೂ. ಬಲೂಚಿಗಳು
ನಾವು ಭಾರತದ ಅತ್ಯುತ್ತಮ ಸ್ನೇಹಿತರಾಗೋಕೆ ಬಯಸ್ತಾ ಇದ್ದೀವಿ. ಮತ್ತು ಬಲೂಚಿಸ್ತಾನದಲ್ಲಿ ನಮ್ಮ ದೇವಸ್ಥಾನಗಳಿವೆ. ನಾವು ಅತ್ಯಂತ ಶ್ರೇಷ್ಠ ಅಂತ ಭಾವಿಸುವಂಥ ದೇವಿ ದೇವಸ್ಥಾನ ಬಲೂಚಿಗಳಲ್ಲಿ ಅಲ್ಲಿದೆ. ಆ ಜಾಗದಲ್ಲಿ ನಾವು ಅದನ್ನು ಏನೂ ಹಾನಿಯಾಗದಂತೆ ಕಾಪಾಡ್ಕೊಂಡು ಬರ್ತಿದ್ದೀವಿ. ಭಾರತೀಯರ ಒಳ್ಳೆ ಸ್ನೇಹಿತರು ನಾವು. ಪಾಕಿಸ್ತಾನದವ್ರ ಥರ ಅಲ್ಲ ನಾವು. ಬೇರೆ, ಪಾಕಿಸ್ತಾನ ಬೇರೆ. ನಮಗೆ ಅಸ್ತ್ರ ಕೊಡಿ ಅಂತ ಬಲೂಚಿಸ್ತಾನ ಯಾವಾಗೂ ಕೇಳ್ತಾ ಇತ್ತು. ಈಗ ಅಫ್ಘಾನ್ ಕೈ ಕೂಡ ಬ್ಯುಸಿಯಾಗಿದೆ. ಬಲೂಚಿಸ್ತಾನ ಕೂಡ ತುಂಬ ಬಿಸಿ ಏರಿಸಿಕೊಂಡು ಅಟ್ಯಾಕ್ ಮಾಡಿದೆ. ಸೊ ಪಾಕಿಸ್ತಾನ ಚಿಂದಿ ಆಗುವಂತಹ ಲಕ್ಷಣ ಕಾಣಿಸ್ತಿದೆ. ಒಂದು ಕಡೆ TLP ಅಲ್ಲಿ ಪ್ರೊಟೆಸ್ಟು ಜೋರಾಗಿ ಲೆಕ್ಕ ಇಲ್ಲದಷ್ಟು ಹೆಣ ಬಿದ್ದಿರೋದು, ಒಳಗಡೆ ಬಂಡುಕೋರರು ಮುಗಿ ಬಿದ್ದಿರೋದು, ಈ ಕಡೆ ತಾಲಿಬಾನಿಗಳ ಅಟ್ಯಾಕು. ಸೌದಿ ಅರೇಬಿಯಾನೇ ಈಗೇನಾದರೂ ಮಾಡಿ ಪಾಕಿಸ್ತಾನ ಉಳಿಸಿದ್ರು ಉಳಿಸ್ಬೇಕು, ಇಲ್ಲ ಅಂದರೆ ಅದು ಉಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಆ ಥರ ಮಂಡಿಯೂರಿರೋದು ಪಾಕಿಸ್ತಾನದಲ್ಲಿ ನಡೀತಿರೋ ವಿಧ್ವಂಸ ಹೇಳ ಹೆಸರಿಲ್ಲದಂತಾಗಿದೆ. ಈಗ ಪಾಕಿಸ್ತಾನದ ಸೈನಿಕರ ಕಥೆ ರುಂಡ ಚಂಡಾಡ್ತಾ ಇದ್ದಾರೆ. ತಾಲಿಬಾನಿಗಳು ನಮ್ಮನ್ನು ಕೆಣಕಿದ್ರೆ ನಿಮ್ಗೆ ಉಳಿಗಾಲವೇ ಇಲ್ಲ, ಒಂದೇ ಗಂಟೆಯಲ್ಲಿ ನಿಮ್ಮ ಕಥೆ ಎಲ್ಲ ಕೆಟ್ಟೋಯ್ತಲ್ಲ ಪಾಪ ಅಂತ ಆಡ್ಕೊಳ್ತಿದೆ ಅಫ್ಘಾನಿಸ್ತಾನದಲ್ಲಿ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಪಾಕಿಸ್ತಾನದ ಆರ್ಮಿಯನ್ನು ಹೆಂಗೆ ಚೆಂಡಾಡಿದ್ದಾರೆ ಅನ್ನೋ ವಿಡಿಯೋಗಳು, ಅವ್ರ ವಿರುದ್ಧ ತಮಾಷೆಗಳು, ಬರೀ ಪಾಕಿಸ್ತಾನದ ವಿರುದ್ಧ ಎಲ್ಲೆಡೆ ಸದ್ದು ಮಾಡ್ತಾ ಇರೋದು. ಅಷ್ಟೇ ಎಂಜಾಯ್ ಮಾಡ್ತಿದೆ ಅಫ್ಘಾನಿಸ್ತಾನ ಪಾಕಿಸ್ತಾನವನ್ನು ಬಡಿತಿರೋ ರೀತಿಯನ್ನು. ಸೊ ಈಗ ಅತ್ಯಂತ ನಿರ್ಣಾಯಕ ಘಟ್ಟಕ್ಕೆ ಬಂದು ತಲುಪಿದೆ. ಮುನೀರ್ನ ಬಂಧನ. ಆತನ ಕೈಕಾಲ ಆಡ್ತಿಲ್ಲ. ಆತನ ಮೂಗಿನ ನೇರಕ್ಕೆಲ್ಲ ನಡಿಬೇಕಿತ್ತು. ಅಲ್ಲಿ ಟ್ರಂಪು, ಅಮೆರಿಕ ಇವರ ಒಳ ಒಪ್ಪಂದಗಳ ವಿರುದ್ಧ ಆಕ್ರೋಶ ಹೇಳ್ತಲ್ವ. ಗಾಜಾ, ಹಮಾಸ್ ಏನು ಮಾಡೋಕೆ ಹೊರಟಿದ್ದೀರಿ, ನಿಮ್ಮ ಸಂಬಂಧ, ನಿಮ್ಮ ವ್ಯಾಪಾರ ಹಿತಾಸಕ್ತಿಗೆ ಅನ್ನುವಂಥ ಆಕ್ರೋಶ ಸಿಡದೆ ಅಲ್ವಾ TLP ಪ್ರೊಟೆಸ್ಟ್ ಶುರುವಾಗಿದ್ದು. ಗಾಜಾ ವಿಚಾರದಲ್ಲೇನೆ ಅಮೆರಿಕ ಜೊತೆ ಇವರು ಮಾತಾಡ್ಕೊಂಡು ಬಂದಿದ್ದಕ್ಕೇನೆ ಪಾಕಿಸ್ತಾನಕ್ಕೆ ಛೀಮಾರಿ ಹಾಕಲಾಯ್ತಲ್ವಾ. ಈಗ ಅದೇ ಮುನೀರ್ನನ್ನು ಬಂಧಿಸಲಾಗಿದೆ. ಶರೀಫ್ ಫ್ಯಾಮಿಲಿಗೆ ನಡುಕ ಶುರುವಾಗಿದೆ. ಎನಿ ಟೈಮ್ ಸರ್ಕಾರವನ್ನು ಅಲ್ಲಿಯವರೇ ಕಿತ್ತೆಸಿಬಹುದು. ಮತ್ತೊಂದು ಕಡೆಗೆ ಪಾಕಿಸ್ತಾನದ ಅಸ್ತಿತ್ವ ಅಳಿಸುವಂತಹ ಬೆಳವಣಿಗೆ ಈಗ ಆಗ್ತಾ ಇದೆ. ಬಲೂಚಿಗಳು ಅಫ್ಘಾನಿಸ್ತಾನದವರು ಒಂದಾಗಿ ಅಟ್ಯಾಕ್ ಮಾಡಿರೋದ್ರಿಂದ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.